ಜೀವನದ ಪರಿಪಾಠಗಳು. ಅದರ ಮಧ್ಯೆ ಆ ಕರ್ಮಗಳನ್ನು ಸಲ್ಲಿಸುವುದರ ಮಧ್ಯೆ ನಾವೇನು ಪುಣ್ಯದ ಕಾರ್ಯಗಳನ್ನು ನಾವೇನು ಮಾಡಿದ್ವಿ, ನಾವೇನು ಧರ್ಮದ ಕಾರ್ಯಗಳನ್ನು ನಾವೇನು ಮಾಡಿದ್ವಿ. ನಮಗೆ ಬಹಳಷ್ಟು ಬಿಡುವೈತಡೆ, ಇವತ್ತು ಮಠಕ್ಕೆ ಹೋಗೋಣ, ಬಿಡುವಿದೆ ತಡೆ, ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತಂದ್ರೆ ಪುಣ್ಯ ಪ್ರಾಪ್ತವಾಗೋದಿಲ್ಲ. ನಮ್ಮ ಅವಶ್ಯಕತೆಗಳನ್ನ ಬದಿಗಿಟ್ಟು ನಾವೇನು ಸೇವೆಯನ್ನು ಮಾಡ್ತೀವಲ್ಲ ಅದು ಅಪಾರವಾಗಿರ್ತಕ್ಕಂತಹ ಪುಣ್ಯವನ್ನು ತಂದುಕೊಡ್ತದೆ. ನಮ್ಮ ಅವಶ್ಯಕತೆಗಳನ್ನ ನಾವು ಬದಿಗಿಡಬೇಕು. ಆದ್ರೆ ಇವತ್ತಿನ ಕಾಲಮಾನ ಹಂಗಿಲ್ಲ, ಬಹಳಷ್ಟು ಬದಲಾವಣೆ ಆಗ್ಬಿಟ್ಟಿದೆ. ಏನಂದ್ರೆ ಬಹಳ ಪುಸ್ತಕ ಐತಿ ಅಂತಂದ್ರ ಇವತ್ತು ನಾವು ಗುರುಗಳ ದರ್ಶನಕ್ಕೆ ಹೋಗೋದು, ಮಠಕ್ಕೆ ಹೋಗೋದು, ಬಹಳ ಟೈಮ್ ಐತಿ ಅಂತಂದ್ರ ದೇವಸ್ಥಾನಕ್ಕೆ ಹೋಗೋದು, ಹಾಗೆ ಆಗ್ಬಿಟ್ಟಿದೆ. ಟೈಮ್ ಇಲ್ಲ, ಪುಸ್ತಕ. ಎಷ್ಟೋ ಜನ ಮನೆಗಳಲ್ಲಿ ಅನ್ಕೊಂತಿರ್ತಾರ, ಮನೆಯಾಗಿದ್ದಾಗ ಮನಸ್ಸು ಅನಿಸ್ತಿರುತ್ತೆ ಮಠಕ್ಕೆ ಹೋಗ್ಬೇಕು, ಗುರುಗಳ ಆಶೀರ್ವಾದ ಪಡ್ಕೋಬೇಕು ಅಂತ ಮನೆಯಾಗ ಅನಿಸ್ತಿರುತ್ತೆ. ಆದ್ರೆ ಮಠಕ್ಕೆ ಬರಕ್ ಆಗದೇ ಇಲ್ಲ. ಈಗ ಮಠಕ್ಕೆ ಬಂದಿರಿ, ಈಗ ಮಠದಾಗ ಬಹಳ ಆನಂದ ಐತಿ, ಬಹಳ ಖುಷಿ ಐತಿ, ಬಹಳ ಸಮಾಧಾನ ಐತಿ ಅಂತ ಹೇಳಿ ಮಠದಾಗ ಏನಾರ ಇರ್ತೀರನ ಪ್ರಸಾದ ಆಗ ಬಂದ ಅಜ್ಜರಿಗೆ ಇನ್ನೂ ನಮಸ್ಕಾರ ಮಾಡೋದು ಲೇಟ್ ಆಗುತ್ತೆ. ಇಲ್ಲ ಜನ ಮತ್ ಮನೆಗೆ ಹೋಗ್ಬೇಕು ಅಂದ್ರೆ ಮನಸ್ಸು ಹೆಂಗಂದ್ರ ಮನೆಯಾಗಿದ್ದಾಗ ಮಠಕ್ಕೆ ಹೋಗ್ಬೇಕು ಅನ್ನುತ್ತೆ, ಮಠದಾಗಿದ್ದಾಗ ಮನೆಗೆ ಹೋಗ್ಬೇಕು ಅನ್ನುತ್ತೆ. ಮನಸ್ಸು ಚಂಚಲ ಮನಸ್ಸು. ಆ ಚಂಚಲ ಮನಸ್ಸನ್ನ ನಿಗ್ರಹಿಸಿ ಆ ಭಗವಂತನೆಡೆಗೆ, ಆ ಗುರುವಿನೆಡೆಗೆ, ಗುರುವೇ ಸರ್ವಶ್ರೇಷ್ಠ, ಗುರುವೇ ಎಲ್ಲದು ಅಂತ ಹೇಳಿ ಆ ಮನಸ್ಸನ್ನ ಗುರುವಿಗೆ ಸಮರ್ಪಣೆಯನ್ನ ಮಾಡೋದೇನಿದೆಯಲ್ಲ ಅದೇ ಬದುಕಿನ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂತಹ ಕಾರ್ಯ. ನಮ್ಮ ಮನಸ್ಸನ್ನ ಭಗವಂತನೆಡೆಗೆ ಕೇಂದ್ರೀಕರಿಸ್ತಕ್ಕಂಥದ್ದು, ನಮ್ಮ ಮನಸ್ಸನ್ನ ಗುರುವಿನ ಕಡೆಗೆ ಕೇಂದ್ರೀಕರಿಸ್ತಕ್ಕಂಥದ್ದು. ಯಾವಾಗ ಅದನ್ನ ನಾವು ಕೇಂದ್ರೀಕರಿಸ್ತೇವೋ ಆವಾಗ ಮನಸ್ಸು ಭಗವಂತನೆಡೆಗೆ ಶಾಂತವಾಗಿತ್ತು ಅಂತಂದ್ರೆ, ಮನಸ್ಸು ಸಮಾಧಾನ ಶಾಂತಿ ಇತ್ತು ಅಂತಂದ್ರೆ ಮನೆಯ ಸಮಾಧಾನ ಇರುತ್ತೆ. ಮನೆಯ ಸಮಾಧಾನ ಇದೆ ಅಂತಂದ್ರೆ ಮನೆಯಲ್ಲಿ ಇರೋರು ಎಲ್ಲರೂ ಕೂಡ ಸಮಾಧಾನ ಇರ್ತಾರೆ. ಮನಸ್ಸೇ ಸಮಾಧಾನ ಇಲ್ಲ ಅಂತಂದ್ರೆ ಮನೆಯಲ್ಲಿ ನೀವು ಯಾವ ದೇವ್ರ ಪೂಜೆನಾರ ಮಾಡ್ರಿ, ಯಾವ ಮಂತ್ರಗಾಯನ ಕಟ್ರಿ, ಯಾವ ವಿದ್ಯೆ ಹೆಣ್ಣರ ಕಟ್ರಿ, ಮನೆಗೆ ಸಮಾಧಾನ ಬರಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಬಹಳಷ್ಟು ಜನ ಹೇಳ್ತೀರ, ಅಜ್ಜರ ನಮ್ಮ ಮನೆಗೆ ಸಮಾಧಾನ ಇಲ್ಲ. ಬಹಳ ಜನ ಹೇಳೋದು ಮೊದಲನೇ ಮಾತಿದು, ನಮ್ಮ ಮನೆಗೆ ಸಮಾಧಾನ ಇಲ್ಲ, ನಮ್ಮ ಮನೆಗೆ ಶಾಂತಿ ಇಲ್ಲ. ಎಲ್ಲಿ ಹೋಗಿರ್ಬೋದು ಸಮಾಧಾನ ಶಾಂತಿ? ಎಲ್ಲರ ಪಟ್ಕೊಂಡಿರ್ತೀರ, ಎಲ್ಲಿ ಹೋಗಿರಂಗಿಲ್ಲ. ಅದು ಹಂಗಂತೇಳಿ ವರ್ಷಕ್ಕೊಂದ್ಸಲ ಗುರುಗಳನ್ನ ಕರೆದು ಪೂಜೆ ಮಾಡಿಸ್ತೀರಿ, ನೌಕರ ಶಾಂತಿ ಮಾಡಿಸ್ತೀರಿ, ಹೋಮ ಮಾಡಿಸ್ತೀರಿ. ಅದೆಲ್ಲ ಶ್ರಾವಣ ಮಾಸ ಬಂತು ಅಂತಂದ್ರೆ ಏನು ಮಂಗಳಗೌರ ವ್ರತ, ಶುಕ್ರಗೌರ ವ್ರತ, ಮನೆ ತುಂಬಾ ದಿವಸ ಪೂಜೆ ಮಾಡ್ತಾನೆ ಇರ್ತೀರಿ. ಆದ್ರೆ ಆ ಸಮಾಧಾನ ಎಲ್ಲಿ ಹೋಗಿರುತ್ತೆ, ಆ ಶಾಂತಿ ಎಲ್ಲಿ ಹೋಗಿರುತ್ತೆ? ಎಲ್ಲಿ ಹೋಗಿರಲ್ಲ. ಅದು ನೀವು ಮನೆಯಾಗ ಇರ್ತಿರಲ್ಲ, ದಿವಸ ಬೆಳಿಗ್ಗೆ ರುಚಿಯಾಗಿ ಅಡಿಗೆ ಮಾಡ್ಕೊಂಡು ಹೋಗ್ತಿರಲ್ಲ, ಉಪ್ಪು ಖಾರ ಹುಳಿ ಅದೆಲ್ಲ ಉಂಡಿರ್ತಿರಲ್ಲ. ಉಂಡಿದ್ದು ಏನ್ ಮಾಡುತ್ತೆ? ಅದ ಕೋಪ, ಸಿಟ್ಟು, ಹಠ, ಅಶಾಂತಿ ಇದೆಲ್ಲದಕ್ಕೂ ಕೂಡ ಕಾರಣ ಆಗ್ತದ. ಹಂಗಂತೇಳಿ ನಾಳೆ ಮತ್ತು ಊಟ ಮಾಡೋದು ಬಿಡಬಾರ್ದು. ನೀವು ಯಾರು ಊಟ ಮಾಡ್ರಿ. ಆದ್ರೆ ಮನೆಯಲ್ಲಿ ಗಂಡ ಹೆಂಡತಿ ಆದಂಥವರು ಮಕ್ಕಳನ್ನ ಪ್ರೀತಿಸ್ತಕ್ಕಂಥದ್ದು, ಗಂಡ ಆದಂಥವನು ಹೆಂಡತಿಯ ಜೊತೆಗೆ ಸಮಾಧಾನವಾಗಿ ಮಾತನಾಡ್ತಕ್ಕಂಥದ್ದು, ಹೆಂಡತಿ ಆದಂಥವಳು ಗಂಡನ ಜೊತೆಗೆ ಸಮಾಧಾನವಾಗಿ ಮಾತನಾಡ್ತಕ್ಕಂಥದ್ದು, ಗಂಡ ಹೆಂಡತಿ ಕೂಡಿ ಮಕ್ಕಳಿಗೆ ಸಮಾಧಾನವಾಗಿ ಬುದ್ಧಿ ತಿಳುವಳಿಕೆ ಸಂಸ್ಕಾರಗಳನ್ನ ಹೇಳ್ತಕ್ಕಂಥದ್ದು, ಮನೆಯಲ್ಲಿ ಪ್ರೀತಿಯಿಂದ ಸಮಾಧಾನದಿಂದ ತಾಳ್ಮೆಯಿಂದ ವ್ಯವಹಾರಗಳನ್ನ ಮಾಡ್ತಕ್ಕಂಥದ್ದು. ಇವೆಲ್ಲವನ್ನು ಕೂಡ ಮನೆಯಲ್ಲಿ ಮಾಡಿದ್ರೆ ಎಲ್ಲಾ ದೇವರುಗಳು ನಿಮ್ಮ ಮನೆಯಲ್ಲಿ ಇದ್ದಂಗ. ನೀವು ಸಮಾಧಾನದಿಂದ ಇದ್ದು ಬಿಟ್ರಿ ಅಂದ್ರೆ ಎಲ್ಲಾ ದೇವರುಗಳು ಮನೆಯಲ್ಲಿ ಅವು ಶಾಂತವಾಗಿ ನೆಲೆಸ್ಬಿಡ್ತಾವು. ನೀವು ಮನೆಯಲ್ಲಿ ಯಾವಾಗ ರೌದ್ರಾವತಾರವನ್ನ ತಾಳಿಕ್ಕೆ ಯಾವಾಗ ಪ್ರಾರಂಭ ಮಾಡ್ತೀರಿ ಅವಾಗ ದೇವರುಗಳು ಇರಲ್ಲ. ಮತ್ತೆ ತಮ್ಮ ಸ್ವಸ್ಥಾನ ಎಲ್ಲೈತಿ ಅಲ್ಲಿ ಹೋಗ್ಬಿಡ್ತಾವು. ಹಂಗಾಗಿ ನೋಡ್ರಿ, ತಿಂಗಳಿಗೆ ಒಂದ್ಸಲ ನೀವು ಮನೆಯವ್ರಿಗೆ ಹೋಗ್ಬರ್ತೀರಿ, ಗುರುಗಳು ಮಠಕ್ಕೆ ಹೋಗ್ಬರ್ತೀರಿ. ಯಾಕಂತಂದ್ರೆ ಮನ್ಯಾಗ ಇರಲ್ಲ, ಗೊತ್ತ ನಿಮ್ಗೆ ದೇವ್ರು ಇರಲ್ಲ. ಮತ್ತೆ ಅಲ್ಲಿ ಹೋಗಿ ಮತ್ತೆ ಕರ್ಕೊಂಬರೋದವನ್ನ ಬಾರಪ್ಪ ಇಲ್ಲೇ ನೆಲೆಸು, ನೀನೆಲ್ಲಿ ಬಿಟ್ಟು ಹೋಗಬೇಡ ಅಂತೇಳಿ. ಹಾಗಾಗಿ ಸಮಾಧಾನ ಶಾಂತಿ ಇವು ಮನೆಯ ದೊಡ್ಡ ಸಂಪತ್ತುಗಳು. ಅವು ಎಲ್ಲಿ ಇರ್ತಾವಪ್ಪ ಅಂತಂದ್ರೆ ಅಲ್ಲೇ ಇರ್ತಾವ. ಅದಕ್ಕೆ ನಾವು ಏನಾಗಬೇಕಪ್ಪ ಅಂತಂದ್ರೆ ಆ ಗೃಹದಲ್ಲಿ ನಾವು ಸಮಾಧಾನವಾಗಿರ್ಬೇಕು. ಮನೆಯಲ್ಲಿ ಎಂಥ ಪರಿಸ್ಥಿತಿಗಳೇ ಬರಲಿ, ಆರ್ಥಿಕ ಪರಿಸ್ಥಿತಿಗಳೇ ಬರಲಿ, ಆರ್ಥಿಕ ಸಮಸ್ಯೆಗಳೇ ಬರಲಿ, ಎಂತಹ ದುಃಖ ನೋವು ಏನೇ ಸಮಸ್ಯೆಗಳು ಬಂದರೂ ಒಬ್ರಿಗೊಬ್ರು ಸಮಾಧಾನವಾಗಿ ಇರೋದು, ಆ ದೈವವನ್ನ ನಂಬಿಕೆಯಿಂದ ಶ್ರದ್ಧೆಯಿಂದ ನಿಷ್ಠೆಯಿಂದ ನಾವು ಆರಾಧನೆಯನ್ನು ಮಾಡಿದ್ರೆ ಎಂಥ ಸಂಕಷ್ಟಗಳಿಂದ ನಾವು ಪಾರಾಗಬಹುದು. ಹಾಗಾಗಿ ನಮ್ಮ ಹಿಂದಿನ ಹಿರಿಯರು ಏನ್ ಮಾಡಿದ್ರು, ನಿನಗೆ ಏನೇ ಕಷ್ಟ ಬಂದರೂ ನಮ್ಮ ಗುರುಗಳು ನಡಕು, ಗುರುಗಳ ಆಶ್ರಯದಲ್ಲಿ ನಿನ್ನ ಬದುಕನ್ನು ನಡೆಸು, ನಿನ್ನ ಜೀವನವನ್ನು ನಡೆಸು, ಪ್ರತಿ ಹಂತದಲ್ಲೂ ಗುರುಗಳು ನಿನಗೆ ಮಾರ್ಗದರ್ಶನ ಮಾಡ್ತಾರ ಅಂತ ಹೇಳಿ ಏನ್ ಮಾಡಿದ್ರು, ಈ ಮಠಗಳಿಗೆ ಕರ್ಕೊಂಡು ಬರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಅವತ್ತಿಂದಲೂ ಇವತ್ತಿನವರೆಗೂ ಕೂಡ ಬಹಳಷ್ಟು ಜನ ಸದ್ಭಕ್ತರು ಗುರುಗಳ ಆಶ್ರಯದಲ್ಲಿ ತಮ್ಮ ಬದುಕು, ತಮ್ಮ ಜೀವನವನ್ನು ನಡೆಸಿ ಜೀವನದಲ್ಲಿ ಎಷ್ಟೋ ಸಂಕಷ್ಟಗಳನ್ನ, ಎಷ್ಟೋ ದುಃಖ ದುಮ್ಮಾನಗಳನ್ನ ಇವತ್ತು ದೂರ ಮಾಡತಕ್ಕಂತಹ ಒಂದು ಕಾರ್ಯವನ್ನು ಇವತ್ತು ಮಾಡಿಕೊಂಡಿದ್ದಾರೆ. ಇವತ್ತು ಗುರು ಪೂರ್ಣಿಮೆ ಅನ್ನೋದು
ಅನ್ನೋದೇನು ವಿಶೇಷ ಅಲ್ಲ. ಪ್ರತಿ ಪ್ರತಿ ಕ್ಷಣನೂ ಕೂಡ ನಿಮ್ಮ ಬದುಕಿನಲ್ಲಿ ಗುರು ಪೂರ್ಣಿಮೆನೇ ಆಗಿರ್ಬೇಕು, ಅಮಾಸೆ ಆಗಬಾರ್ದು. ಹುಣ್ಣಿಮೆ ಅಂದ್ರೆ ಹುಣ್ಣಿಮೆ ಅಲ್ಲ, ಹುಣ್ಣಿಮೆ ಇವತ್ತು ಪರಿಪೂರ್ಣವಾಗಿರ್ತಾನೆ ಚಂದ್ರ, ಇವತ್ತು ಅರ್ಧ ಪರಿಪೂರ್ಣವಾದ ಬೆಳಕನ್ನು ಕೊಡ್ತಾನೆ. ಹಾಗೆ ನಮ್ಮ ಜೀವನ ಯಾವತ್ತೋ ಒಂದು ದಿವಸ ಅದು ಹುಣ್ಣಿಮೆ ಆಗಬಾರ್ದು. ಪ್ರತಿ ದಿವಸನೂ ಕೂಡ ನಾವು ಪೂರ್ಣ ಚಂದ್ರನಂತೆಯೇ ಪರಿಪೂರ್ಣರಾಗಿ ನಾವು ಇರಬೇಕು ಯಾವತ್ತೂ ಕೂಡ. ಹಾಗಿದ್ದಾಗಲೇ ಗುರುಗಳ ಆಶೀರ್ವಾದ ಆಗ್ಲಿಕ್ಕೆ ಸಾಧ್ಯ.